ರಾಜಧಾನಿಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ ತಲುಪ್ತಾ ಇದೆ ರ್ಯಾಲಿ. ಕೆಲವೇ ಹೊತ್ತಿನಲ್ಲಿ, ಏಕೆಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ರೈತರು ತಡವಾಗಿ ರ್ಯಾಲಿಯನ್ನು ಸೇರಿಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಬೃಹತ್ ಪ್ರಮಾಣದ ರೈತರು ಕೂಡ ಇರೋದ್ರಿಂದ ಒಂದು ಕಡೆಯಿಂದ ರ್ಯಾಲಿ ಆರಂಭ ಆದರೂ ಕೂಡ ನಿಮಗೆ ರ್ಯಾಲಿಯ ಕೊನೆಯ ಸಾಲು ಶುರುವಾಗದೆ ಇವರು ಫ್ರೀಡಂ ಪಾರ್ಕ್ ತಲುಪಿದಾಗ ಮೊದಲನೇ ಲೈನಲ್ಲಿ ಅಷ್ಟು ಜನ ಇದ್ದಾರೆ. ಅಷ್ಟು ದೊಡ್ಡ ಮಟ್ಟಿಗಿನ ಪ್ರೊಟೆಸ್ಟ್ ಇವತ್ತು ನಡೀತಾ ಇದೆ. ಹಾಗಾಗಿ ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಒಂದಿಬ್ಬರು ಮೂರು ಜನ ಅಥವಾ 3-4 ಜನ ಪ್ರತಿನಿಧಿಗಳು ರೆಪ್ರೆಸೆಂಟೇಟಿವ್ ಆಗಿ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಿಕೊಂಡು ಹೋಗಿ ಕೊಟ್ಟು ಬಂದರೆ ಅದಕ್ಕೆ ಬಹುತೇಕ ಅವಕಾಶ ಸಿಗಬಹುದೇನೋ. ಆದರೆ ಇಲ್ಲಿ ಹಾಗಲ್ಲ, ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಪರ್ಮಿಷನ್ ಸಿಗುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ನೋಡಬೇಕು. ಈ ಸಮಾವೇಶನೇ ಹೆಚ್ಚು ಕಡಿಮೆ 1-1.5 ಗಂಟೆ ತನಕ ನಡೆಯುತ್ತೆ. ಎಲ್ಲರೂ ಭಾಷಣ ಮಾಡಬೇಕು, ಪ್ರಮುಖರೆಲ್ಲರೂ ಕೂಡ. ರೈತ ಮುಖಂಡರು ಕೆಲವರು ಭಾಷಣ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ. 1.5 ಗಂಟೆ 2 ಗಂಟೆ ತನಕ ಆಗಬಹುದು ಇದು. ಅದಾದ ನಂತರ ನೋಡೋಣ ಪೊಲೀಸರು ಏನು ಹೇಳ್ತಾರೆ. ಅಲ್ಲಿಂದನೇ ಎಲ್ಲರೂ ಕೂಡ ಡಿಸ್ಪರ್ಸ್ ಮಾಡ್ತಾರಾ ಅಥವಾ ರಾಜಭವನ ಚಲೋಗೆ ಏನಾದರೂ ಸಾಂಕೇತಿಕವಾಗಿ ಮಾಡ್ತೀವಿ ಅನ್ನೋದಕ್ಕೆ ಪರ್ಮಿಷನ್ ಕೊಡ್ತಾರಾ, ಇಲ್ಲ ಅಂತ ಅಂದಿದ್ದಾರೆ ಕಮಿಷನರು. ನೋಡೋಣ. ಬಟ್ ಮೊದಲನೇದಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳು, ಈ ಫ್ಲೈಓವರ್ ಮೇಲೆಲ್ಲ ತುಂಬ ಬಸ್ಗಳು ಓಡಾಡ್ತವೆ. ಸೊ ಆ ಬಸ್ಗಳಿಗೆಲ್ಲ ಏನಾದ್ರು ಪರ್ಯಾಯ ಮಾರ್ಗವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಬಸ್ಗಳಿಗೆ ಆಲ್ಟರ್ನೇಟ್ ರೂಟ್ ಇಲ್ಲ ಅಂದರೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. 2 ವೀಲರ್ನಲ್ಲಿ 4 ವೀಲರ್ನಲ್ಲಿ ಹೋಗ್ತಕ್ಕಂಥವ್ರು ಹೆಂಗೋ ಹೋಗಿಬಿಡ್ತಾರೆ. ಬಟ್ ಬಸ್ಗಳಿಗೆ ಸಣ್ಣ ಪುಟ್ಟ ರೋಡ್ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಅದು ಒಂದು ಕಾರಣ ಆಗಬಹುದು ಆದಷ್ಟು ಬೇಗ ರ್ಯಾಲಿ ಮುಗಿಸೋದಕ್ಕೆ. ಅಲ್ಲಿ ತನಕನೂ ಕೂಡ ರ್ಯಾಲಿ ಇದೇ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತೆ. ಇದನ್ನು ದೊಡ್ಡ ಮಟ್ಟದ ಹೋರಾಟವನ್ನಾಗಿ ಮಾಡಬೇಕು ರಾಜ್ಯದ ವತಿಯಿಂದ ಅಂತ ಕಾಂಗ್ರೆಸ್ ಏನಾದರೂ ತೀರ್ಮಾನ ಮಾಡಿದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ಇವತ್ತೇ ಅವರು ಅನೌನ್ಸ್ ಮಾಡಬೇಕಾಗುತ್ತೆ. ಅಥವಾ ಇದು ಕೇವಲ 1 ದಿನದ ಹೋರಾಟವಾಗಿ ಕಾಂಗ್ರೆಸ್ನವರು ಕೇವಲ 1 ದಿನ ಬೆಂಬಲ ಕೊಟ್ಟರೆ ಅದು ಕೇವಲ 1 ದಿನದ ಹೋರಾಟ ಅಂತ ಅನ್ನಿಸ್ಕೊಳ್ಳುತ್ತೆ ಹೊರತು ದೊಡ್ಡ ಮಟ್ಟದ ಒತ್ತಡ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೀಳೋದಿಲ್ಲ. ಸೊ ನೋಡಬೇಕು. ಅಲ್ಲಿಗೆ ಕಾಂಗ್ರೆಸ್ನವರು ಇರ್ತಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ನಿರಂತರವಾಗಿರುತ್ತೆ ಇನ್ಮೇಲೆ ಇದೊಂದು ತಾರ್ಕಿಕ ಅಂತ್ಯ ಸಿಗಬೇಕು, ಇದಕ್ಕೆ ರೈತರಿಗೆ ಒಳ್ಳೆಯದಾಗಬೇಕು, ಅಲ್ಲಿ ತನಕನೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೇಂದ್ರದ ಕೃಷಿ ಕಾಯ್ದೆ ವಾಪಸ್ ಪಡಿತೀವಿ ಅಂತ ಅವ್ರು ಹೇಳೋ ತನಕನೂ ದೇಶಾದ್ಯಂತ ರೈತರ ಹೋರಾಟಗಳು ನಡೀತಾನೇ ಇರುತ್ತೆ, ನಾವು ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ತಡೆದ್ರು ಔಟ್ಸ್ಕರ್ಟ್ ಅಲ್ಲಿ ಇರೋದು ಟ್ರ್ಯಾಕ್ಟರ್ಗಳನ್ನೆಲ್ಲ ಬಹಳ ಕಡೆ ತಡೆದು ಬಿಟ್ಟಿದ್ದಾರೆ. ಇದು ಯಾವ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಆ ಪಕ್ಷ ಮಾಡೋ ಕೆಲಸ. ಯಾವಾಗ್ಲೂ ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ ಒಳ್ಳೆ ಸರ್ಕಾರ ಕೊಡಕ್ ಸಾಧ್ಯ ಆಗುತ್ತೆ. ಅಪೋಸಿಷನ್ ಇಲ್ಲ ನಿರ್ನಾಮ ಮಾಡಬೇಕು ಅಂತ ಹೊರಟಿರೋರಿಗೆ ನಮಸ್ಕಾರ. ಬಿಜೆಪಿಗೆ ಯಾವತ್ತೂ ಕೂಡ ಇದಕ್ಕೆ ಪ್ರಜಾಪ್ರಭುತ್ವ ನಂಬಿಕೆ ಇಲ್ಲ. ಅವರು ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಅವರು. ಸರ್, ಕೇಂದ್ರ ಇನ್ನೂ ರೈತರ ಮಾತುಕತೆ ಮತ್ತೆ ಕರೆಯುವಂತ ಹಂತದಲ್ಲಿ ಇದೆ, ಬಿಟ್ಟರೆ ಅದು ಯಾವುದು ಪ್ರೋಗ್ರೆಸ್ ಕೂಡ ಆಗಿಲ್ಲ. ಪ್ರತಿಭಟನೆ ಏನು ಪ್ರತಿಕ್ರಿಯೆ ಇಲ್ವಲ್ಲ. ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವರು ನಾಳೆ ಏನೋ ಕರೀತಾ ಇದ್ದಾರಂತ ಮಾತಾಡಕ್ಕೆ. ನೋಡ ಏನಾಗುತ್ತೆ ಅಂತ. ಚಳುವಳಿ ಮಾಡಕ್ಕೆ ಪರ್ಮಿಷನ್ ತಗೊಂಡು ಚಳುವಳಿ ಮಾಡಲ್ಲ. ಯಾವಾಗಲೂ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು ಕಾನೂನು ಉಲ್ಲಂಘನೆ ಮಾಡಕ್ಕೋಸ್ಕರನೇ ಮಾಡೋದು. ಅವ್ರು ಕೇಳ್ಕೊಂಡು ಮಾಡಕ್ಕಾಗತ್ತಾ? ಪರ್ಮಿಷನ್ ತಗೊಂಡು ಮಾಡಕ್ಕಾಗತ್ತಾ ಚಳುವಳಿನ? ರೈತ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು. ಪ್ರತಿಭಟನೆಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ರೈತರನ್ನು ಕೂಡ ಸಾಕಷ್ಟು ಕಡೆಯಲ್ಲಿ ತಡೀತಾ ಇದ್ದಾರೆ ಅಂತೇಳಿ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇದೆ? ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಪ್ರತಿಭಟನೆ ಸಕ್ಸಸ್ ಆಗುತ್ತಾ? ನೋಡಿ, ನಮ್ಮ ಹೋರಾಟಕ್ಕೆ ಸರ್ಕಾರ ಎಲ್ಲ ಬಾಗಿಲುಗಳನ್ನು ಬೆಂಗಳೂರು ಬರೋದನ್ನ ಎಲ್ಲ ನಿಲ್ಲಿಸಿದ್ದಾರೆ. ಅವನ್ನೆಲ್ಲ ವೆಹಿಕಲ್ಗಳನ್ನೆಲ್ಲ ಅಲ್ಲೇ ಬಾರ್ಡರ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. 200 ಜನ ಮೇಲೆ ಸೇರಬಾರ್ದು ಅಂತ ಹೇಳ್ತಾ ಇದ್ದಾರೆ. 200 ಜನ ಸೇರಿದ್ರಲ್ಲ ಬೆಳಗಾಮಲ್ಲಿ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ? ಚೀಫ್ ಮಿನಿಸ್ಟರ್ ಸಮೇತ ಅರೆಸ್ಟ್ ಮಾಡಬೇಕಾಯ್ತು. ಚೀಫ್ ಮಿನಿಸ್ಟ್ರು, ಮಂತ್ರಿಗಳು ಎಲ್ಲ ಕೂಡ ಅಲ್ಲಿ ಸೇರಿದ್ರಲ್ಲ ಆ ಗ್ರೌಂಡಲ್ಲಿ. 10,000 ಜನ ಇದ್ರು, ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಅಂದರೆ ನೀವು ಒಂದು ವಿಡಿಯೋ ಮಾಡಿ ಹೇಳಿದ್ರಿ, ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಪ್ರಯತ್ನನ ನಿರಂತರವಾಗಿ ಮಾಡ್ತಾ ಇದೆ ಅಂತ ಹೇಳಿ. ನಿನ್ನೆ ರಾತ್ರಿಯಿಂದ 100 ಫೋನು, ಈಗ ಫೋನು, ಎಲ್ಲ ಫೋನು
ಯಾರು ಒಳಗಡೆ ಬರಬಾರ್ದು ಅಂತ ಎಲ್ಲ ಗಾಡಿಗಳನ್ನೆಲ್ಲ ಅಲ್ಲೇ ನಿಲ್ಲಿಸಿದ್ದಾರೆ. ನಾವು ಎಲ್ಲ ಅವ್ರವ್ರ ಗಾಡಿಗಳಲ್ಲಿ ಬರ್ತಾ ಇದ್ದಾರೆ, ಎಲ್ಲ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲಿ ನಿಲ್ಸಿ ಪ್ರಯತ್ನ ಮಾಡ್ತಾ ಇದ್ದಾರೆ? ಎಲ್ಲ ಟೋಲ್ಗಳಲ್ಲೂ ಕೂಡ ವಾಹನಗಳು ನಿಲ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರು ರೋಡು, ತುಮಕೂರು ರೋಡು, ಬಳ್ಳಾರಿ ರೋಡು, ಕೋಲಾರ ರೋಡು, ಚಿಕ್ಕಬಳ್ಳಾಪುರ ರೋಡು, ಹೊಸೂರು ರೋಡು ಎಲ್ಲ. ಅಂದ್ರೆ ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ಟ್ರ್ಯಾಕ್ಟರ್ ಚಳವಳಿ, ರಾಜಭವನ ಚಲೋ ಇದೆಲ್ಲ ಇತ್ತು, ಅದನ್ನೆಲ್ಲ ಹತ್ತಿಕ್ಕೋ ಒಂದು ಪ್ರಯತ್ನ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಅವ್ರು ಎಷ್ಟೇ ಮಾಡಿದ್ರು ನಮ್ಮ ಹೋರಾಟ ಅಂತ ಮುಂದುವರಿತದೆ. ಅಂದ್ರೆ ನೀವು ಬೆಂಗಳೂರು ಪೊಲೀಸರು ಅನುಮತಿಯನ್ನು ಸಹ ಕೇಳಿದ್ರೆ ಅವರು ಕೂಡ ಸರಿಯಾದ ಅನುಮತಿಯನ್ನು ಕೊಟ್ಟಿಲ್ಲ. ಅಂದ್ರೆ 200 ಜನ ಆದ್ಮೇಲಿಂದ ಯಾರು ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಬಂಧಿಸ್ತೀವಿ ಅಂತ ಪೊಲೀಸರ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಇವತ್ತಿನ ಪ್ರತಿಭಟನೆ ಏನಿತ್ತು, ಇವತ್ತಿನ ಪ್ರತಿಭಟನೆ ಆದ ನಂತರ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಮುಂದಕ್ಕೆ ತಿಳಿಸ್ತೀವಿ ನಡೀರಿ. ಅಂದ್ರೆ ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋಂಥದ್ದು. ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದೆ, ಆದ್ರೆ ಕಾಂಗ್ರೆಸ್ ಮತ್ತು ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ, ಸರ್ಕಾರಕ್ಕೆ ಈ ಮೂಲಕ ಬಿಸಿಯನ್ನು ಮುಟ್ಟಿಸ್ತೀವಿ ಅಂತ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಕಾಂಗ್ರೆಸ್ ಇವತ್ತು ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದೆ. ಪ್ರತಿಭಟನಾ ಜಾಥಾ ನಡೀತಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ ಬೃಹತ್ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳೋ ತನಕ ಈ ಪ್ರತಿಭಟನೆ ನಿಲ್ಲೋದಿಲ್ವಾ, ಅಥವಾ ಮುಂದಿನ ಹಾದಿ ಹೇಗಿರುತ್ತೆ? ಇಲ್ಲಿವರೆಗೂ ಕೂಡ ಒಂದೂವರೆ ವರ್ಷ ಗ್ರೇಸ್ ಪೀರಿಯಡು BJP ಸರ್ಕಾರ ಅಧಿಕಾರಕ್ಕೆ ಬಂದರು. ಅವರು ಒಳ್ಳೇದು ಮಾಡಿದ್ರೆ ನಾವು ಬೆಂಬಲ ಮಾಡ್ತಾಯಿದ್ವಿ. ಒಳ್ಳೆ ಮಾಡುವಂಥ ಲಕ್ಷಣಗಳು ಯಾವುದೂ ಕಾಣಿಸ್ತಿಲ್ಲ ನಮಗೆ. ವಿಶೇಷವಾಗಿ ಕೇಂದ್ರದಲ್ಲಿ BJP ಸರ್ಕಾರ ಬಂದ ಮೇಲೆ ಎಲ್ಲ ವರ್ಗಗಳಿಗೆ ಹೊಡೆತ ಬೀಳ್ತಾ ಇದೆ. ಎಲ್ಲ ವರ್ಗಗಳನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ರೈತರು ಇರ್ಬೋದು, ಲೇಬರ್ಸ್ ಇರ್ಬೋದು, ಮಹಿಳೆಯರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಇವನು ಮನುಷ್ಯನ ಥರನೇ ಕೇಂದ್ರ ಸರ್ಕಾರ ಜನರನ್ನ ನೋಡ್ತಾ ಇಲ್ಲ. ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ವಿಶೇಷವಾಗಿ ರೈತರ ಬಗ್ಗೆ ಪ್ರಧಾನಮಂತ್ರಿಗಳಿಗಾಗಲಿ ಅವ್ರ ಪಕ್ಷದವ್ರಿಗಾಗಲಿ ಕಾಳಜಿ ಇಲ್ಲ. ಅವ್ರ ಮತ ಬೇಕು, ಆದರೆ ಅವ್ರು ಬೆಳೆಯುವಂಥ ದವಸ ಧಾನ್ಯ ಬೇಕು. ಅವ್ರ ಕಷ್ಟ ಸುಖಗಳಿಗೆ ಇವರು ಸ್ಪಂದಿಸ್ತಾ ಇಲ್ಲ. ಇವತ್ತು ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಇನ್ಮೇಲೆ ನಿರಂತರವಾಗಿ ಇದು ಒಂದು ಹಂತಕ್ಕೆ ಬರೋವರೆಗೂ ಕೂಡ ಇದು ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಈ ರೈತರ ಧ್ವನಿಯನ್ನ ಈಗ ನಾವು ನಮ್ಮ ACCಯ ಪಕ್ಷದ ಪರವಾಗಿ ಬಂದಿರಂತ ನಮ್ಮ ವಿಶ್ವನಾಥ್ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಸಚಿನ್ ಮೇಘ ಅವರು, ಅಲ್ಲಿ ಪರಮೇಶ್ವರ್ ಅವರು, ಮುನಿಯಪ್ಪನವರು, ದಿನೇಶ್ ಅವರು, SR ಪಾಟೀಲ್ ಅವರು ಕೂಡ ಇದರಲ್ಲಿ ನೇತೃತ್ವದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಈಗ ನಮ್ಮ ಹೋರಾಟ ಹೆಜ್ಜೆ ಫ್ರೀಡಂ ಪಾರ್ಕ್ಗೆ, ರಾಜಭವನ್ಗೆ ಹತ್ತಿಕ್ಕಲು ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ನಡೀರಿ. ಬೋಲೋ ಭಾರತ್ ಮಾತಾ ಕೀ, ರೈತರ ಹೋರಾಟಕ್ಕೆ. ಸೊ ಈಗಾಗಲೇ ಇವೆಲ್ಲವೂ ಕೂಡ ರ್ಯಾಲಿ ಆರಂಭಕ್ಕೂ ಮುನ್ನ ರ್ಯಾಲಿಗೆ ಚಾಲನೆ ಕೊಟ್ಟಿದ್ದು, ರ್ಯಾಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದು, ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದು, ಇದೆಲ್ಲವನ್ನು ಕೂಡ ನೋಡಿದ್ರಿ. ರಾಜ್ಯ ಸರ್ಕಾರದ ವಿರುದ್ಧ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಆರೋಪ ಏನಂದರೆ, ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ರು, ಟೋಲ್ಗಳಲ್ಲೇ ಅವ್ರನ್ನ ತಡೆದಿದ್ದಾರೆ, ಅವ್ರನ್ನ ಬಿಟ್ಟಿಲ್ಲ, ಟ್ರ್ಯಾಕ್ಟರ್ಗಳನ್ನು ಬಿಟ್ಟಿಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಅವರವರ ಹಕ್ಕು, ಆದರೆ ಹೋರಾಟ ಮಾಡೋದಕ್ಕೂ ಕೂಡ ಇವರು ಅವಕಾಶವನ್ನು ಕೊಡ್ತಾ ಇಲ್ಲ. ನಮಗೆ ಹೇಳ್ತಾರೆ 200 ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಅಂತ. ಬೆಳಗಾವಿನಲ್ಲಿ ಇವರು ಮಾಡಿದ್ರಲ್ಲ ಅಮಿತ್ ಶಾ ಬಂದಾಗ, ಸೊ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತಿನ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥದ್ದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ರ್ಯಾಲಿಗೆ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ. ಕ್ಯಾಮ್ರಾ 1 ಗಮನಿಸಿ, ಕ್ಯಾಮ್ರಾ 2ನಲ್ಲಿ ರ್ಯಾಲಿಯನ್ನು ತಾವು ನೋಡ್ತಾ ಇದ್ದೀರಾ. ಕ್ಯಾಮ್ರಾ 1 ಇದು ಫ್ರೀಡಂ ಪಾರ್ಕ್ನ ದೃಶ್ಯಗಳು. ಸಮಾವೇಶ ನಡೆಯುವಂತಹ ಫ್ರೀಡಂ ಪಾರ್ಕ್ಗೆ ಈಗಾಗಲೇ ಬಹುತೇಕ ಗಣ್ಯರೆಲ್ಲರೂ ಕೂಡ ಬಂದು ಕೂತಿದ್ದಾರೆ. ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈಗಷ್ಟೇ ರ್ಯಾಲಿ ನಡೆಯುವಂತಹ ಫ್ರೀಡಂ ಪಾರ್ಕ್ಗೆ ಆಗಮಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ನ ರಾಜ್ಯ ನಾಯಕರೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಸೆಂಬಲ್ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀರಾ. ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್, ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರು, DK ಶಿವಕುಮಾರ್ KPCC ಅಧ್ಯಕ್ಷರು, CLP ಲೀಡರ್ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಕೆಲವರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ರ್ಯಾಲಿಯ ಮುಖಾಂತರ ಫ್ರೀಡಂ ಪಾರ್ಕ್ಗೆ ಬರ್ತಾ ಇದ್ದಾರೆ. ಇನ್ನು ಕೆಲವರು ಈಗಾಗಲೇ ಬಂದು ಅವರೆಲ್ಲರೂ ಕೂಡ
ಆಸೀನರಾಗಿದ್ದಾರೆ, ಕೆಲವರಿಗೆ ಬೇರೆ ಬೇರೆ ಕಾರಣ ಇರುತ್ತೆ, ವಯಸ್ಸಾಗಿರುತ್ತೆ ಅಥವಾ ಮತ್ತೊಂದು ಕೊರೋನಾ ಹಿನ್ನೆಲೆಯಲ್ಲಿ ಕೆಲವರೆಲ್ಲ ಬೇಡ ಅಂತ. ಓಕೆ, ನೋಡೋಣ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ.